ಬಿಗ್ ಬಾಸ್ ಸೀಸನ್ 12 ಫಿನಾಲೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಗೆಲ್ಲೋರು ಯಾರು ಎನ್ನೋ ಬಗ್ಗೆ ಚರ್ಚೆ ಜೋರಾಗಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇವತ್ತಿದ್ದು ಎಲ್ಲಿ ನೋಡಿದ್ರು ಇದರದ್ದೇ ಸುದ್ದಿ, ಇದರದ್ದೇ ಸದ್ದು. ಹಾಗಿದ್ರೆ ಕಿರೀಟ ಯಾರಿಗೆ? ಕರುನಾಡ ಬಿಗ್ ಬಾಸ್ ಪಟ್ಟ ಯಾರಿಗೆ ಒಲಿಯುತ್ತೆ? ಒಂದು ರಿಯಾಲಿಟಿ ಶೋ ಎಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗ್ತಾ ಇದೆ, ಸದ್ದು ಮಾಡ್ತಾ ಇದೆ. ಬಿಗ್ ಬಾಸ್ನಲ್ಲಿ 1/2 ಕೋಟಿ ಒಡೆಯ ಯಾರು? ಅಂದ್ರೆ ಪ್ರೈಸ್ ಮನಿ ಯಾರ ಪಾಲಾಗುತ್ತೆ? 50 ಲಕ್ಷ ರೂಪಾಯಿ ಬಹುಮಾನ. 6 ಸ್ಪರ್ಧಿಗಳ ಮಧ್ಯೆ ಕಿರೀಟಕ್ಕೆ ಜಿದ್ದಾಜಿದ್ದಿ ಇದೆ, ಪೈಪೋಟಿ ಇದೆ. ನಟ ಗಿಲ್ಲಿ, ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ, ಜೊತೆಗೆ ರಘು, ಕಾವ್ಯ, ಧನುಷ್ ಮತ್ತು ರಕ್ಷಿತಾ ಶೆಟ್ಟಿ. ಒಬ್ಬರಿಗಿಂತ ಒಬ್ಬರಿಗೆ ಫ್ಯಾನ್ಸ್ ಕ್ರೇಜ್ ಜೋರಾಗಿದೆ. ಫುಲ್ ಹವಾ. ಅಭಿಮಾನಿಗಳ ಹಾರೈಕೆಯ ಜೊತೆಗೆ ದೇವರ ಮೊರೆ ಹೋಗೋದೇನು, ಟ್ಯಾಟೂಗಳನ್ನು ಹಾಕಿಸ್ಕೊಳ್ಳೋದೇನು, ಜೈಕಾರ ಘೋಷಣೆಗಳು ಕೇಳಿಬರ್ತಾ ಇದೆ. ಈಗೇನಿದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳದೇ ಹವಾ, ಅದರಲ್ಲೂ ಗಿಲ್ಲಿ ಅಭಿಮಾನಿಗಳ ಹವಾ ಜೋರಾಗಿದೆ. ಗಿಲ್ಲಿ ಬಿಗ್ ಬಾಸ್ ಆಗ್ಲಿ ಅಂತ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಗಿಲ್ಲಿ ಗೆಲ್ಲುವುದು ಪಕ್ಕಾ ಅಂತಿದ್ದಾರೆ ಅವರ ಅಭಿಮಾನಿ ಬಳಗ. ನಟ ಗಿಲ್ಲಿ ಗೆಲುವಿಗೆ ದೇವರ ಮೊರೆ ಹೋಗಿದ್ದಾರೆ ಫ್ಯಾನ್ಸ್. ಸ್ಪರ್ಧಿ ಗಿಲ್ಲಿ ಹೆಸರಿನಲ್ಲಿ ವಿಶೇಷವಾದಂತಹ ಪೂಜೆ ಮಾಡ್ತಿದ್ದಾರೆ. ಬಿಸಿಲು ಮಾರಮ್ಮ ದೇವಸ್ಥಾನದಲ್ಲೂ ಕೂಡ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಹಾಗೇನೆ ಅಭಿಮಾನಿಗಳು ಮಾತನಾಡಿದ್ದಾರೆ ಗಿಲ್ಲಿ ಬಗ್ಗೆ. ಏನ್ ಹೇಳಿದ್ದಾರೆ ಕೇಳೋಣ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಾ ಕಡೆ ಇದೆ ಸುದ್ದಿ. ನನ್ನ ಮೊದಲನೇ ರಿಯಾಲಿಟಿ ಶೋ ಬಿಗ್ ಬಾಸ್. ಅದು ನನ್ನ ಮೊದಲನೇ ಪೇಜ್ ಅಂದ್ರೆ ರಿಯಾಲಿಟಿ ಶೋ ಬರೋಂಥದ್ದು ಅದು ಬಿಗ್ ಬಾಸ್. ಒಂದು ದೊಡ್ಡ ಶೋ ಸಿಕ್ಕಿರುವಂಥದ್ದು ನನಗೆ. ಒಂದು ದೊಡ್ಡ ಪ್ಲಾಟ್ಫಾರ್ಮು, ಜನರಿಗೆ ರೀಚ್ ಆಗುವಂಥ ಒಂದು ಪ್ಲಾಟ್ಫಾರ್ಮು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇದು 1 ತಿಂಗಳಾದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು. ಇವಾಗ ಈ ವಿಡಿಯೋ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರುವ ಗಿಲ್ಲಿ ಅವ್ರಿಗೆ ಬೆಸ್ಟ್ ವಿಶಸ್. ಒಳ್ಳೇದಾಗ್ಲಿ. ಫಿನಾಲೆ ಗಂಟ ಬಂದಿದ್ದಾರೆ. ಕಪ್ ಹೊಡ್ಕೊಂಡ್ ಬರ್ತಾರೆ ಅನ್ನೋ ನಂಬಿಕೆ ಇದೆ, ನನ್ನ ಆಸೆ. ಯಾಕಂತ ಹೇಳಿದ್ರೆ ಬಡವ್ರ ಮಕ್ಕಳು ಬೆಳಿಬೇಕನ್ನೋದಕ್ಕಿಂತ ಕಷ್ಟಪಟ್ಟಿದ್ದಾರೆ, ಕಷ್ಟ ನೋಡಿದ್ದಾರೆ, ಲೈಫ್ ಏನು ಅಂತ ಗೊತ್ತು. ತುಂಬಾ ಅವಮಾನಗಳಾಗಿದೆ. ಇಂಡಸ್ಟ್ರಿಗೆ ಬರಬೇಕು ಅಂತ ಬ್ಯಾಕ್ ಹ್ಯಾಂಡ್ ಅಲ್ಲಿ ಎಷ್ಟು ಸಲ ಕೆಲಸ ಮಾಡಿದ್ರು ಅಂತ ನನಗೆ ಗೊತ್ತಿದೆ. ಯಾಕಂತಂದ್ರೆ ಭರ್ಜರಿ ಟೈಮಲ್ಲಿ ಸೀಸನ್ 1 ಅವ್ರು ಮಾಡಿದ್ದು, ನಾನು ಸೀಸನ್ 2 ಮಾಡಿರುವಂಥದ್ದು. ಆ ಒಂದಷ್ಟು ಮೂಮೆಂಟ್ಸ್ಗಳು ಅವ್ರ ಜೊತೆ ಕಳೆದಿದಂಥದ್ದು. ಪ್ರತಿಯೊಂದು ಆ ಮೂಮೆಂಟ್ಸ್ ಯಾವತ್ತೂ ಚೆಂದ ಆಗ್ತಾನೆ ಇರುತ್ತೆ. ಒಳ್ಳೇದಾಗಿದೆ ಅವ್ರಿಗೆ. ಆಲ್ ದಿ ಬೆಸ್ಟ್. ಎಲ್ಲರೂ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಸೊ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಗಿಲ್ಲಿ ಫಿನಾಲೆ ವಾರನ ತಲುಪಿದಕ್ಕೆ. ಸೊ ನೀವೆಲ್ಲರೂ ಅವನನ್ನ ಇವತ್ತಿನವರೆಗೂ ತುಂಬಾನೇ ಪ್ರೀತಿ ಕೊಟ್ಟು ಬೆಳೆಸ್ತಾ ಇದ್ದೀರಾ. ಹಾಗೆ ಇನ್ನಷ್ಟು ಪ್ರೀತಿನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಕ್ಕ, ನೀವು ವಿಡಿಯೋ ಬೈಟ್ ಮಾಡಲ್ವಾ, ನಮ್ಮ ಗಿಲ್ಲಿಗೆ ವಿಶ್ ಮಾಡಲ್ವಾ ಅಂತ ನನಗೆ ಸಾಕಷ್ಟು DMs ಬರ್ತಿದೆ. ನಾನು ಎಲ್ಲೇ ಹೊರಗಡೆ ಹೋದ್ರು ನನ್ನ ಕೇಳ್ತಾ ಇದ್ದೀರಾ. ಸೊ ನಾನು ಅವನು ಫಿನಾಲೆ ವಾರಕ್ಕೆ ಬಂದೇ ಬರ್ತೀನಿ, ಅವತ್ತಿನ ದಿವಸನೇ ವಿಡಿಯೋ ಮಾಡ್ಬೇಕು ಅಂತ ಇವತ್ತಿನವರೆಗೂ ವಿಡಿಯೋ ಮಾಡಿರ್ಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. 1 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದೆ ಅಂದ್ರೆ ನೀವು ಅಷ್ಟು ಜನ ಅವನನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿದಿರಾ. ಸೊ ಇನ್ನ ಕೆಲವೇ ದಿನಗಳಿದೆ ಫಿನಾಲೆಗೆ. ಸೊ ಆಲ್ ದ ವೆರಿ ಬೆಸ್ಟ್ ಗಿಲ್ಲಿ. ಸೊ ಈ ಒಂದು ಫಿನಾಲೆಯಲ್ಲಿ ಇನ್ನಷ್ಟು ಚೆನ್ನಾಗಿ ಆಡು. ನೀವೆಲ್ಲರ ಸಪೋರ್ಟ್ ಅವನಿಗೆ ಬಹಳ ಮುಖ್ಯ. ಇನ್ನಷ್ಟು ಅವನಿಗೆ ವೋಟ್ ಮಾಡಿ. ಸೊ ನಾನು ಈ ವಿಡಿಯೋ ಮಾಡ್ತಿರೋ ರೀಸನ್ ಬಂದು ಎಲ್ಲರಿಗೂ ಗೊತ್ತಿರುತ್ತೆ. ಗಿಲ್ಲಿ ಆಲ್ ದ ಬೆಸ್ಟ್ ಟಾಪ್ 6 ಅಲ್ಲಿ ಇರೋದಕ್ಕೆ. ಅಂಡ್ ಪ್ಲೀಸ್ ಗೆದ್ದು ಬಾ. ಏನೋ ಗೆದ್ದು ಬರ್ತೀಯಾ ಅಂತ, ಬಟ್ ಸ್ಟಿಲ್ ಹೋಪಿಂಗ್ ನೀನೇ ಗೆಲ್ಲಬೇಕು ಅಂತ. ಆಸ್ ಅ ಫ್ರೆಂಡ್, ನಮ್ಮ ಸ್ನೇಹಿತ ಆಗಿ ಐ ವಾಂಟ್ ಯು ಟು ವಿನ್. ಸೊ ತುಂಬಾ ಚೆನ್ನಾಗಿ ಆಡ್ತಾ ಇದೆಯಾ. ಅಂಡ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಮೇನ್ಲಿ ನನಗೆ ಗಿಲ್ಲಿ ಗೆಲ್ಬೇಕು. ಅಂಡ್ ಆಲ್ ದ ಬೆಸ್ಟ್ ಗಿಲ್ಲಿ. ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನು ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಬಿಗ್ ಬಾಸ್ ಅಲ್ಲಿ ನಮ್ ಗಿಲ್ಲಿ ನಟ ಫುಲ್ ಎಲ್ಲೇ ಹೋದ್ರು ಅವ್ರದೇ ಹವಾ ಅಂತ ನಡೀತಿದೆ. ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ಇವತ್ತು ಫೈನಲ್ ವಾರ ತನಕ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ ಫೈನಲ್ ವಾರಕ್ಕೆ ತಲುಪಿದ್ದಾರೆ. ಅಂಡ್ ಮೋರ್ ಓವರ್ ನಿಮ್ಮೆಲ್ಲರೂ ಸಪೋರ್ಟ್ ಮತ್ತೆ ವೋಟ್ ನಮ್ ಗಿಲ್ಲಿ ನಟ ಕಡೆಗೆ ಇರ್ಲಿ ಅಂತ ಆಶಿಸ್ತೀನಿ. ಅಂಡ್ ವಿ ಆಲ್ ನೋ ದಟ್ ಗಿಲ್ಲಿನೇ ಗೆಲ್ಕೊಂಡ್ ಬರೋದು ಅಂತ. ಮೋಸ್ಟ್ ಫೇವ್ರೇಟ್ ಎಲ್ಲರಿಗೂ ಗಿಲ್ಲಿ ಅಂತ ಹೇಳ್ತೀನಿ. ಸೊ ಗೆದ್ಕೊಂಡ್ ಬಾ, ಕಪ್ ಎತ್ಕೊಂಡ್ ಬಾ ಗೆಳೆಯ ಗಿಲ್ಲಿ ನಟ ಅಂತ ಹೇಳ್ತಾ ಇದೀನಿ. ಸೊ ಆಲ್ ದ ಬೆಸ್ಟ್. ಸೀಸನ್ ಫಿನಾಲೆ ಇನ್ನೇನು ಹತ್ರ ಬರ್ತಾ ಇದೆ. ಈ ಸೀಸನ್ 12ರ ಫಿನಾಲೆಯಲ್ಲಿ ಕಂಟೆಸ್ಟೆಂಟ್ ಆದಂತಹ ನನ್ನ ಆತ್ಮೀಯ ಗೆಳೆಯ ಗಿಲ್ಲಿ. ಇದು ನಟ ನಟಿಯರ ಗೆಳೆಯರ ಹಾರೈಕೆ. ಆದರೆ ಇನ್ನು ದೇವರ ಮೊರೆ ಹೋಗಿದ್ದಾರೆ ಗಿಲ್ಲಿ ಅಭಿಮಾನಿಗಳು.
ಸ್ಪರ್ಧಿ ಗಿಲ್ಲಿ ಹೆಸರಿನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ. ಬಿಸಿಲು ಮಾರಮ್ಮ ದೇವಸ್ಥಾನದಲ್ಲಂತೂ ವಿಶೇಷವಾದಂತಹ ಪೂಜೆಯಾಗಿದೆ. ಮೈಸೂರು ಟಿಕೆ ಬಡಾವಣೆಯಲ್ಲಿರುವಂತಹ ದೇಗುಲ ಇದು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಪೂಜೆ ಮಾಡಿದೆ. ಗಿಲ್ಲಿಯ ಬೃಹತ್ ಕಟೌಟ್ ಅನ್ನು ಕೂಡ ನಿಲ್ಲಿಸಿದ್ದಾರೆ ಅವರ ಅಭಿಮಾನಿಗಳು. ಗಿಲ್ಲಿ ನಟನ ಭಾವಚಿತ್ರ ಇಟ್ಟು ವಿಶೇಷ ಪೂಜೆ, ಹಾಗೆ ಬಿಗ್ ಬಾಸ್ ಫೈನಲ್ ಗೆದ್ದು ಬರಲಿ ಗಿಲ್ಲಿ ಅಂತ ಹೇಳಿ ಫ್ಯಾನ್ಸ್ ಜೈಕಾರ ಕೂಡ ಹಾಕಿದ್ದಾರೆ. Thank you.